ಉಗ್ರರ ಅಡಗುತಾಣದ ಮೇಲೆ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ನಡೆಸಿದ ಕಾರ್ಯಾಚರಣೆಯನ್ನು ಶ್ಲಾಘಿಸಿ ಪಟ್ಟಣದಲ್ಲಿ ಮಾಜಿ ಸಚಿವ ಬೆಳುಬ್ಬಿ ನೇತೃತ್ವದಲ್ಲಿ ಸಂಭ್ರಮಾಚರಣೆ ಮಾಡಿದರು. ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದಲ್ಲಿ ಮಾಜಿ ಸಚಿವ ಎಸ್ಕೆ ಬೆಳುಬ್ಬಿ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಗ್ರಾಮ ದೇವತೆ ದೇವಾಲಯದಲ್ಲಿ ರಾಷ್ಟ್ರ ಧ್ವಜದೊಂದಿಗೆ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿ ಸಿಹಿ ಹಂಚಿ ಪಟಾಕಿ ಹಚ್ಚಿ ಸಂಭ್ರಮಿಸಿ ಮಾತನಾಡಿದ ಅವರು, ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ಹೇಯ ಕೃತ್ಯ ನೋಡಿ ದೇಶದ ಪ್ರಜೆಗಳು ಹಾಗೂ ಸರ್ವ ಪಕ್ಷಗಳು ಸಹ ಪಾಕಿಸ್ತಾನದ ಉಗ್ರರ ವಿರುದ್ಧ ಯುದ್ಧವನ್ನ ಸಾರಬೇಕೆಂದು ದೇಶದ ಪ್ರಧಾನಿಯವರಿಗೆ ಬೆಂಬಲವನ್ನ ಕೊಟ್ಟ ಮೇಲೆ ಪಾಕಿಸ್ತಾನದ ಉಗ್ರರ 9 ಅಡಗುತಾಣದ ಮೇಲೆ ಭಾರತೀಯ ಸೈನ್ಯ ಕ್ಷಿಪಣಿ ಉಡಾವಣೆ ಮಾಡುವುದರ ಮೂಲಕ ಪಾಕಿಸ್ತಾನಿಗಳಿಗೆ ಗೊತ್ತಾಗದ ರೀತಿಯಲ್ಲಿ ಸೂರ್ಯೋದಯ ಆಗಿದೆ ಎನ್ನುವಂತಹ ಬೆಳಕಿನಲ್ಲಿ ರಾತ್ರಿ 1:44 ಬಾಂಬ್ ಹಾಕಿ 100ರಷ್ಟು ಉಗ್ರರನ್ನ ಸಾಯಿಸಿದೆ. 26 ಹೆಣ್ಣು ಮಕ್ಕಳ ಕುಂಕುಮವನ್ನ ಅಳಿಸುವಂತ ಕೆಲಸವನ್ನ ಉಗ್ರರು ಮಾಡಿದ್ರು. ಇದರ ಪ್ರತೀಕವಾಗಿ ಪ್ರಧಾನಿಯವರ ಆಸೆಯಂತೆ ಆಪರೇಷನ್ ಸಿಂಧೂರ್ ಎನ್ನುವ ಹೆಸರಿನಲ್ಲಿ ಭಾರತೀಯ ಸೈನ್ಯ ಪಾಕಿಸ್ತಾನ ಹೊಕ್ಕು ಆದೇಶದ ಪ್ರಜ್ಞೆ ಹಾಗೂ ಅಲ್ಲಿನ ಸೈನಿಕರಿಗೂ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ದಾಳಿಯನ್ನು ಮಾಡಿ ಉಗ್ರರ ನೆಲೆ ಧ್ವಂಸ ಮಾಡಿರುವ ಕಾರ್ಯ ಯಶಸ್ವಿಯಾಗಿದೆ. ಇನ್ನು ಉಗ್ರರ ಅಡಗುತಾಣಗಳು ಉಳಿದಿವೆ. ಇನ್ನೊಂದು ಬಾರಿ ಆಪರೇಷನ್ ಸಿಂಧೂರ್ 2 ಎಂದು ದಾಳಿ ನಡೆಸಿ ಉಳಿದ ಉಗ್ರರನ್ನ ಹತ್ಯೆ ಮಾಡಬೇಕೆಂದು ದೇಶದ ಜನತೆಯ ಅಪೇಕ್ಷೆಯಾಗಿದೆ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಹಲವು ಮುಖಂಡರು ಉಪಸ್ಥಿತರಿದ್ದರು. ಕಾಶ್ಮೀರದ ಸೌಂದರ್ಯವನ್ನು ಸವಿಬೇಕಂತೇಳಿ ದೇಶದ ಬೇರೆ ಬೇರೆ ಭಾಗದಿಂದ ಸಾವಿರಾರು ಜನ ಪ್ರವಾಸಿಗರು ಆ ಪ್ರವಾಸದ ಸಂತೋಷದಲ್ಲಿದ್ದಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಪ್ರೇರಿತ ಉಗ್ರವಾದಿಗಳು ಬಂದು ಅವ್ರನ್ನ ಹೆಂಡತಿ ಮತ್ತು ಮಕ್ಕಳ ಮುಂದೆ ಅವ್ರು ಹಿಂದೂ ಅದಾನೋ ಮುಸ್ಲಿಮ್ ಅವನು ಚೆಕ್ ಮಾಡಿ ಹಿಂದೂ ಇದ್ರೆ ಮಾತ್ರ ಅವನು ಕೊಲ್ಲುವಂಥ ಕೆಲಸವನ್ನು, ಒಂದು ಹೀನ ಕೆಲಸವನ್ನು ಮಾಡುವ ಮುಖಾಂತರವಾಗಿ 25 ಜನ ಭಾರತೀಯರು, ಒಬ್ಬ ನೇಪಾಳದ ಪ್ರಜೆ ಸೇರಿ 26 ಜನ, ಹಾಗೇನೆ ಒಬ್ಬ ಕುದುರೆ ಸವಾರ ಅದನ್ನು ತಡಿಲಿಕ್ಕೆ ಹೋದಂಥ ಮುಸ್ಲಿಂ ಬಂಧುವನ್ನು ಕೂಡ ಎಲ್ಲರೂ ಸೇರಿ ಅವರ ಹಣೆಗೆ ಗುಂಡು ಹಾಕಿ ಕೊಂದಿರ್ತಕ್ಕಂಥ ಒಂದು ಹೇಯ ಕೃತ್ಯವನ್ನು ಆ ಭೂಮಿ ಮೇಲೆ ಸ್ವರ್ಗ ಅಂತಕ್ಕಂಥ ಕಾಶ್ಮೀರದ ಸೌಂದರ್ಯದ ಜಾಗದಲ್ಲಿ ಮಾಡಿರ್ತಕ್ಕಂಥ ಒಂದು ಘಟನೆಯನ್ನು ನೋಡಿದ ಮೇಲೆ ಈ ದೇಶದ ರಕ್ತ ಕುದ್ದು ಯಾವಾಗಲೂ ಪಾಕಿಸ್ತಾನ ಇರತಕ್ಕಂಥ ಉಗ್ರವಾದ ಇಲ್ಲಿಗೆ ಮುಗಿಬೇಕು, ಪಾಕಿಸ್ತಾನ ಯುದ್ಧ ಸಾರಬೇಕು ಅಂತಕ್ಕಂಥ ಒತ್ತಾಯವನ್ನು ದೇಶದ ಪ್ರಧಾನಮಂತ್ರಿಗಳಿಗೆ ಒಕ್ಕೋರಿನಿಂದ ಬೆಂಬಲವನ್ನು ಕೊಟ್ಟ ಮೇಲೆ ಎಲ್ಲ ಪಕ್ಷಗಳು ಸೇರಿ ಸರ್ವ ಪಕ್ಷಗಳ ಸಭೆಯನ್ನು ಕೂಡ ನೀವು ಮುಂದೆ ಹೋಗ್ರಿ, ಆ ದುಷ್ಟನ್ನು ಕೊಂದು ಹಾಕ್ರಿ, ನಾವು ನೀವು ಬೆಂಬಲ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಎಲ್ಲರೂ ಹೇಳಿದ ಮೇಲೆ ನಿನ್ನೆ ಮಂಗಳವಾರ ದಿವಸ, ದೇವಿ ವಾರದ ದಿವಸ ರಾತ್ರಿ 1:44 ಸಂದರ್ಭದಲ್ಲಿ ಆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರರ ಒಂದು ಅಡಗು ತಾಣಗಳಿರ್ಬೋದು, ಅಲ್ಲಿರ್ತಕ್ಕಂಥ ಅವ್ರ ಕೇಂದ್ರ, ಅಲ್ಲಿ ಒಂದು ತರಬೇತಿ ಕೊಡ್ತಕ್ಕಂಥ ತರಬೇತಿ ಸ್ಥಳ ಇದ್ದು ಸುಮಾರು 21 ಸ್ಥಳವನ್ನು ಗುರುತ ಮಾಡಿದ್ದಾರೆ ಭಾರತೀಯ ನಮ್ಮ ಸೈನಿಕರಲ್ಲಿ. ಅದರ ಸುಮಾರು 9 ಸ್ಥಳಗಳನ್ನು 22-23 ನಿಮಿಷದಲ್ಲಿ ಕ್ಷಿಪಣಿ ಉಡಾವಣೆ ಮಾಡುವ ಮುಖಾಂತರವಾಗಿ ಆ ಪಾಕಿಸ್ತಾನಿಗಳಿಗೆ ಗೊತ್ತಾಗದ ರೀತಿ ಒಳಗೆ ಒಂದು ರಾತ್ರಿ 1:44 ಸೂರ್ಯೋದಯ ಆಗೈತೆ ಅನ್ನೋ ರೀತಿ ಒಳಗೆ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಬೆಳಕಿನ ಮಧ್ಯದೊಳಗೆ ಆ ಒಂದು ಬಾಂಬ್ಗಳನ್ನು ಹಾಕುವ ಮುಖಾಂತರವಾಗಿ ಸುಮಾರು 100ರ ಸಮೀಪ ಇರ್ತಕ್ಕಂಥ ಒಂದು ಉಗ್ರವಾದಿಗಳು ಅಲ್ಲಿ ಸಾವನ್ನಪ್ಪಿರ್ತಕ್ಕಂಥ ಘಟನೆಯನ್ನು ಇಡೀ ದೇಶ ಇವತ್ತು ಒಪ್ತಾ ಇದೆ. ಒಂದು ದಾಳಿಯನ್ನು ಇಡೀ ದೇಶ ಇವತ್ತು ನೋಡ್ತಾ ಇದೆ. ಇದು ಇವತ್ತೊಂದು ದಿನ ಪೋಸ್ಟರ್ ಬಿಡುಗಡೆ ಆಗೈತೆ ಅಷ್ಟೇ, ಇದರ ಟ್ರೇಲರು ಅಲ್ಲ ಸಿನಿಮಾದಿದು, ಇನ್ನೂ ಪಿಕ್ಚರ್ ಬಾಕಿ ಅಂತಕ್ಕಂಥ ಮಾತನ್ನು ನಮ್ಮ ಸೈನಿಕರು ಹೇಳಕತ್ತಾರೆ. ಅವರು ಸಿನಿಮಾದ ಟ್ರೇಲರು ಅಲ್ಲ, ಇದು ಬರೀ ಒಂದು ಪೋಸ್ಟರ್ ಬಿಡುಗಡೆ ಆಗೈತೆ ಅಷ್ಟೇ. ಇದು ಅಂದ್ರೆ ನಾಂದಿ ಹಾಡ್ಯಾರ ಅಷ್ಟೇ ಅದಕ್ಕೆ ಅದು ಹೆಂಗೆ ಅದಕ್ಕೆ ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಟಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಯಾಕಂದರೆ 26 ಕುಟುಂಬದ ಹೆಣ್ಣು ಮಕ್ಕಳ ಕುಂಕುಮನ ಅಳಿಸ್ತಕ್ಕಂಥ ಕೆಲಸವನ್ನು ಅವರು ಪತಿಗಳನ್ನು ಗುಂಡು ಹಾಕಿಕೊಂಡು ಅವ್ರಿಗೆ ವಿಧವಾ ಪಟ್ಟವನ್ನು ಕಟ್ಟಿರ್ತಕ್ಕಂಥ ದುಷ್ಟರಿಗೆ ಅಲ್ಲಿರ್ತಕ್ಕಂಥ ಅವ್ರಿಗೂ ಕೂಡ ಈ ದುಃಖ ಗೊತ್ತಾಗಬೇಕಂತ ತಿಳ್ಕೊಂಡು ಆಪರೇಷನ್ ಸಿಂಧೂರ್ ಅಂತಕ್ಕಂಥ ಹೆಸರನ್ನ ಪ್ರಧಾನಮಂತ್ರಿಗಳ ಅಪೇಕ್ಷೆಯಂತೆ ನಮ್ಮ ವೀರ ಸೈನಿಕರು ಆ ಪಾಕಿಸ್ತಾನದ ರಾಡಾರ್ಗಳಿಗೆ ಗೊತ್ತಾಗದ ರೀತಿಯಲ್ಲಿನೇ ಒಂದು ದಾಳಿಯನ್ನು ಮಾಡಿ ಮುಗಿಸಿದ್ದಾರೆ. ಇದಕ್ಕೆ ನಾವು ಯಾವುದೇ ಒಂದು ಪಾಕಿಸ್ತಾನ ಪ್ರಜೆಗೆ ಒಂದು ಚುಕ್ಕಿ ಏನೂ ಗಂಡಾಂತರ ಆಗಿಲ್ಲ, ತೊಂದರೆ ಆಗಿಲ್ಲ, ಪಾಕಿಸ್ತಾನ ಸೈನಿಕರಿಗೂ ಏನೂ ಆಗಿಲ್ಲ. ಕೇವಲ ಆ ಉಗ್ರವಾದಿಗಳನ್ನು ಮಾತ್ರ ಗುರಿಯಾಗಿ ಹೊಡೆದಿರ್ತಕ್ಕಂಥ ಒಂದು ಆ ಯುದ್ಧ ಯಶಸ್ವಿ ಆಗಿದೆ ಅಂತಕ್ಕಂಥ ಮಾತನ್ನು ಭಾಳ ಹೆಮ್ಮೆಯಿಂದ ಬಯಸ್ತೀವಿ. ನಮ್ಮ ಎಲ್ಲ ಈ ಒಂದು ದೇಶಭಕ್ತರ ವತಿಯಿಂದ, ಈ ಭಾರತ ಮಾತೆಯ ಮಕ್ಕಳ ವತಿಯಿಂದ ನಮ್ಮ ಸೈನಿಕರಿಗೆ, ಆ ಆಪರೇಷನ್ ಸಿಂಧೂರ್ನಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸೈನ್ಯಕ್ಕೆ ಆ ಎಲ್ಲರ ಮಾರ್ಗದರ್ಶನ ಇರ್ಬೋದು, ಅಜಿತ್ ದೋವಲ್ ಅಂತಕ್ಕಂಥ ಒಬ್ಬ ಭದ್ರತಾ ಮುಖಂಡ ಇರ್ಬೋದು, ಇವರೆಲ್ಲರ ಮಾರ್ಗದರ್ಶನದಲ್ಲಿ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅದು.
ಹೀಗಾಗಿ ಅದಕ್ಕೆ ನಾವು ಒಕ್ಕೊರಲಿಂದ ಆ ಸೈನ್ಯಕ್ಕೆ ನಾವು ಬೆಂಬಲ ಕೊಡ್ತೀವಿ. ಮತ್ತು ಮುಂದುವರೆದು ಇನ್ನೂ ಕೂಡ ಯಾವ ರೀತಿ ನಮ್ಮ ಪ್ರಧಾನಮಂತ್ರಿಗಳು ಮೊನ್ನೆ ತಮ್ಮ ಆ ಪುಲ್ವಾಮಾ ಘಟನೆ ಆದ ಮೇಲೆ ಭಾಳ ನೋವಿನಿಂದ ಮಾತನ್ನು ಹೇಳಿದ್ರು ಅವರು. ಪಾಕಿಸ್ತಾನಕ್ಕೆ ಜಮೀನ್ ಕೋ ಮಿಟ್ಟಿ ಮೇ ಮಿಲಾ ದೂಂಗಾ ಅಂತಕ್ಕಂಥ ಮಾತನ್ನು ಹೇಳಿದವರು ಅವರು. ಅಂದರೆ ಆ ಉಗ್ರವಾದಿಗಳ ಆಶ್ರಯ ಕೊಡ್ತಕ್ಕಂಥ ಪಾಕಿಸ್ತಾನವನ್ನು ಮಣ್ಣಾಗಿ ಸೇರಿಸಿಬಿಡ್ತೀವಿ ಅಂತಕ್ಕಂಥ ಮಾತನ್ನು ಭಾಳ ನೋವಿನಿಂದ ಪ್ರಧಾನಮಂತ್ರಿ ಹೇಳ್ತಕ್ಕಂಥ ಮಾತು ಆಗಬೇಕು ಅಂತಕ್ಕಂಥದ್ದು ಈ ದೇಶದ ಎಲ್ಲರ ಅಪೇಕ್ಷೆ. ಇದು ಪದೇ ಪದೇ ದಾಳಿ ಮಾಡುವಂಥದ್ದು. ಅಜರ್ ಮಸೂದನ್ನು ನಾವು ಅರೆಸ್ಟ್ ಮಾಡಿದ್ವಿ. ಅವಾಗ ನಾ MLA ಇದ್ದೇವಾಗ ಅವಾಗ ಅವರು ಉಗ್ರವಾದಿಗಳು ನಮ್ಮ ದೇಶದ ಒಂದು ವಿಮಾನವನ್ನು ತುಡುಗು ಮಾಡಿದ್ರು. ಅವರು ತುಡುಗು ಮಾಡೋದನ್ನ ನಮ್ಮ ದೇಶದಾಗ ಇಟ್ಕೊಂಡ್ರು. ಅವರು ಅಕಸ್ಮಾತ್ ನೀವು ಅಜರ್ ಮಸೂದನ್ನು ಬಿಡ್ಲಿಕ್ಕಂದ್ರೆ ಆ ವಿಮಾನದಾಗಿರ್ತಕ್ಕಂಥ 250 ಜನರನ್ನು ಕೊಲ್ತೇವೆ ಅಂತ ಹೇಳಿದ್ರು. ಅವಾಗ ಅನಿವಾರ್ಯವಾಗಿ ಈ ದುಷ್ಟನ್ನು ಅವಾಗ ನಮ್ಮ ಜೈಲಿನಿಂದ ಬಿಡುಗಡೆ ಮಾಡಿದ್ವು. ಅವಾಗ ಬಿಡುಗಡೆ ಮಾಡಿ 20 ವರ್ಷ ಆಗ್ತದೆ. ಅವು ಇನ್ನೊಂದು ಜೀವಂತದ. ಎಷ್ಟು ದಾಳಿ ಆಗ್ಲಕತ್ತೆ ಅವನದೇ ಮಾರ್ಗದರ್ಶನ. ಅವನ ಕುಟುಂಬದ 14 ಜನ ಸತ್ತಾರ. ಅವನು ಉಳ್ದಾನ ಇನ್ನೂ ಅವನ ಕುಟುಂಬ ಎಲ್ಲ ಸತ್ತು ಹೋಗೈತಿ ಇವತ್ತು. ಆ ರೀತಿ ಭಾಳ ಇನ್ನೊಂದು 4-5 ಜನ ಉಗ್ರವಾದಿಗಳಿಂದ ಜೀವಂತ ಉಳಿದಾರ. ಒಟ್ಟು 21 ನೆಲೆಗಳದಾವ. 9 ನೆಲೆ ಹಾಳಾಗ್ಯಾವ. ಇವತ್ತು ಇನ್ನೂ ಸುಮಾರು 11-12 ನೆಲೆ ಅದಾವ. ಅವನು ಕೂಡ ಆಪರೇಷನ್ ಸಿಂಧೂರದ 2ನೇ ಭಾಗವಾಗಿ ನಮ್ಮ ವೀರ ಯೋಧರು ಅದನ್ನು ಇವತ್ತು ಮಾಡ್ತಾರೋ ನಾಳೆ ಮಾಡ್ತಾರೋ ಗೊತ್ತಿಲ್ಲ, ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ಲಿಕ್ಕೆ ಬಯಸ್ತೀವಿ ನಾವು. ನಿನ್ನೆ ಯೋಗ ನಿನ್ನೆ ಗಣಿ ಊರಿನಲ್ಲಿ ಒಂದು ದ್ಯಾಮೋದೇವಿ ಉಡಿ ತುಂಬು ಕಾರ್ಯಕ್ರಮ ಇತ್ತಲ್ಲಿ. ಆ ಕಾರ್ಯಕ್ರಮದಲ್ಲಿ ನಾನು ಸಹಜವಾಗಿ ನಾಟಕ ಉದ್ಘಾಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ 12 ಗಂಟೆ 20 ನಿಮಿಷಕ್ಕೆ ನಾನು ಅದನ್ನು ಇವತ್ತೇನು ದೇಶದಲ್ಲಿ ನಡೀತಕ್ಕಂಥ ಒಂದು ನಾಗರಿಕರು ಯಾವ ರೀತಿ ಬಚಾವ್ ಆಗಬೇಕು, ಯುದ್ಧದ ಅಣಕನ್ನು ತೋರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ದೇಶದ 224 ಜಿಲ್ಲೆ ಒಳಗೆ ಆಗಲಾಕತ್ತೈತಿ. ಇವತ್ತು ಬೆಂಗಳೂರು ಮತ್ತು ಒಂದು ರಾಯಚೂರು, ಒಂದು ಕಾರವಾರ, ಒಂದು ಬೆಂಗಳೂರು ಈ ಕಡೆ ಇವತ್ತು ನಡೆದು ಹೋಗೈತಿ. ಅದನ್ನು ಇವತ್ತು ನಡೆಸುವಂಥ ಸಂದರ್ಭದಲ್ಲಿ ನಿನ್ನೆ ದ್ಯಾಮೋದೇವಿಯ ಒಂದು ಬೇಡ್ಕೊಂಡು ಮಾತಾಡಿದೆ ಅಲ್ಲಿ ನಾವು. ಆ ದೇವಿ ಆಗಿನ ಕಾಲದಾಗ ರಕ್ತ ಬೀಜಾಸುರ ಇರ್ಬೋದು, ಶುಂಭ ಇರ್ಬೋದು, ನಿಶುಂಭ ಇರ್ಬೋದು, ಆಗಿನ ಕಾಲದ ಉಗ್ರವಾದಿಗಳವರು. ಅವಾಗ ದೇವಿ ಅವರು ಸಂಹಾರ ಮಾಡಿಲ್ಲಕ್ಕೆ ಹೇಳಿದ ರಕ್ತ ಬೀಜಾಸುರ ಅಂದ್ರೆ ಅವನ ರಕ್ತ ಒಂದು ಹಣಿ ತೆಳಗೆ ಬಿದ್ದರೆ 1 ಲಕ್ಷ ಮಂದಿ ಹುಡ್ತಿದ್ರು ಅಂತ ಮಾತಾಡ. ಹಿಂಗಾಗಿ ಸಂಹಾರ ಮಾಡೋಕ್ಕಾಗಿದ್ದಿಲ್ಲ ಅದನ್ನು. ಆ ದೇವಿ ನಾಲಿಗೆ ತೆಗೆದು ಅವ್ನ ರಕ್ತ ಎಲ್ಲ ಕುಡಿದು ಬಿಟ್ಲಕ್ಕೆ, ಒಂದು ಹಣಿ ನೆಲ ಬೀಳಿಸ್ಕೊಳ್ಳಿಲ್ಲ. ಅವಾಗ ಅವನು ರಕ್ತ ಬೇಸರ ಸಂಹಾರ ಅದ. ಅದನ್ನು ನಾನು ಟ್ಯಾಲಿ ಮಾಡಿ ಮಾತಾಡಿದ್ದೆ. ಅದಕ್ಕೆ ಈ ದೇಶದಾಗಿರ್ತಕ್ಕಂಥ ಎಲ್ಲರೂ ಕೂಡ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಇವತ್ತು ಅದನ್ನು ಬೆಂಬಲ ಕೊಡಬೇಕಾಗೈತಿ. ಇವತ್ತು ಬಹುತೇಕ ಮುಸ್ಲಿಂ ದೇಶಗಳ ಅರಬ್ ದೇಶದ ಒಕ್ಕೂಟ ಅಂತ ಐತೆ. ಅಲ್ಲಿ ಕತಾರ್ ಇರ್ಬೋದು, ಇರ್ತಕ್ಕಂಥ ಸುಮಾರು 8-10 ದೇಶಗಳು ಅವ್ರಿಗೂ ಕೂಡ ಉಗ್ರವಾದ ಬೇಡ ಆಗೈತೆ. ಅವ್ರಿಗೂ ಕೂಡ ಇಸ್ಲಾಂ ಧರ್ಮ ಹುಟ್ಟಿದ್ದೇ ಅಲ್ಲೇ ಖರೆ. ಅವ್ರು ಅದನ್ನು ಒಪ್ಪೋದಿಲ್ಲ. ಅದಕ್ಕೆ ಅವ್ರು ಹೇಳಿದಾರೆ ಈ ಉಗ್ರರ ಸಂಹಾರ ಮಾಡೋಕ್ಕೆ ನಮ್ಮಿಂದ ಏನು ಸಹಾಯಬೇಕು ತಗೋರಿ ಅಂತ ಮೋದಿ ಅವ್ರು ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಕೂಡ ಒಂದು ದೊಡ್ಡ ಸಾಧನೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ ನಾನು. ಮೋದಿ ಅವ್ರು ಬೆಂಬಲ ಕೊಟ್ಟಿದ್ದಾರೆ ಮುಸ್ಲಿಂ ದೇಶ ಕೂಡ. ನಮ್ಮ ದೇಶದಾಗಿರ್ತಂಥ ಕೆಲವು ಜನ ಇವತ್ತು ಕೂಡ ಅದನ್ನು ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಈ ದೇಶದಾಗ ಹುಟ್ಟೆ ಹೊಡೆದ ಖಬರಿಲ್ಲ ಅವ್ರಿಗೆ ಯಾರು ಕೂಡ. ಈ ದೇಶದಾಗ ಬದುಕಿವಿ. ಅಕಸ್ಮಾತ್ ನಾಳೆ ಪಾಕಿಸ್ತಾನ ಒಂದು ಬಾಂಬ್ ಕೊಲ್ಲಾರದ ಹಾಕ್ತಂದ್ರೆ ಅಥವಾ ಮುಂಬೈದ ಮ್ಯಾಗ ಹಾಕ್ತಂದ್ರೆ ಅವಾಗ ಹಿಂದೂಗಳನ್ನ ಕೊಲ್ಲೋದಿಲ್ಲ. ಬಾಂಬ್ ಗೊತ್ತಿರಲಿ ನಿಮಗೆಲ್ಲ. ಇರ್ತಕ್ಕಂಥ ಹಿಂದೂ ಮುಸ್ಲಿಂ ಕ್ರಿಸ್ತ ಎಲ್ಲರೂ ಸುಟ್ಟೋಕ್ಕಾರ. ಎಲ್ಲರೂ ಸುಟ್ಟೋಕ್ಕಾರ ಗೊತ್ತಿರಲಿ ನಿಮಗೆಲ್ಲ. ನೀವು ಯಾವುದೋ ಪಾಕಿಸ್ತಾನದ ಗುಂಗಿನಾಗ ಯಾರು ಕೆಲವು ಜನ ಅಲ್ಲೊಬ್ರು ಇಲ್ಲೊಬ್ರು ಮುಸ್ಲಿಮರು ಕ್ರಿಸ್ ಯಾರು ಅದನ್ನು ದೇಶದ ಬಗ್ಗೆ ತಪ್ಪು ಮಾತಾಡಿ ಮೋದಿ ಅವ್ರ ಮ್ಯಾಗ ಹೊಟ್ಟೆ ಕಿಚ್ಚಿನಿಂದ ಏನಾರು ಮಾತಾಡಿ ತೆಗೆದು ಹಾಕ್ರಿ. ಅದನ್ನು ಆ ಮೋದಿ ಅವ್ರಿಗೆ ತೊಗೊಂಡು ನಿರ್ಣಯದಿಂದ ಎಲ್ಲ ದೇಶದಾಗಿರ್ತಕ್ಕಂಥ ಎಲ್ಲರೂ ಬದುಕಕ್ಕೆ ಸಾಧ್ಯ ಐತೆ. ಅದು ಹೃದಯ ಹೋದ್ರೆ ಪಾಕಿಸ್ತಾನ ಹಿಂಗೆ ಬಿಟ್ಟರೆ ಅದು ಇನ್ನೂ ಕೂಡ ಇಂಥ ದುಷ್ಟ ಕೆಲಸ ಮಾಡೋಕ್ಕೆ ಸಾಧ್ಯ ಐತಿ. ಅದಕ್ಕೆ ಅದು ಮುಗಿಬೇಕು ಅಂತಕ್ಕಂಥ ಅಪೇಕ್ಷೆ ಎಲ್ಲರದು ಐತಿ. ಇವತ್ತು ಆಗ ಟಿವಿಯಾಗ ನೋಡಿದೆ ನಾಗರಾಜ್ ಯಾದವ್ ಭಾಳ ಇದರಲ್ಲೇ ಹೇಳಿದ್ರು ಅವರು. ನಾ ಇವತ್ತು ರಾಜಕೀಯ ಒಟ್ಟ ಮಾತಾಡೋಂಗಿಲ್ಲ. ನಮ್ಮ ದೇಶದ ಸೈನಿಕರಿಗೆ ನಾವು ಪೂರ್ಣ ಬೆಂಬಲ ಕೊಡ್ತೀನಿ. ಅವ್ರು ತೊಗೊಂಡು ನಿರ್ಣಯ ಭಾಳ ಖುಷಿ ಆಗೈತೆ ನನಗೆ. ನಿನ್ನ ರಾತ್ರಿ ನಾನು ಭಾಳ ಖುಷಿ ಆಗೈತೆ ಅಂತ ಮಾತಾಡ್ದವು. ಅಂದರೆ ಇಂಥ ಮಾತು ಬರಬೇಕಾಗೈತೆ. ಆ ಅಸಾಸುದ್ದೀನ್ ಓವೈಸಿ ಹೈದರಾಬಾದ್ MP MIM ಪಕ್ಷದ MP ಅವು ಕೂಡ ಹೇಳಿದ ನಾವು ಪಾಕಿಸ್ತಾನ ಇವತ್ತು ಮುಗಿದು ಹೋಗ್ಬೇಕಂತ ಹೇಳ ಅವನು ಕೂಡ. ಅಂದರೆ ನಮ್ಮ ದೇಶ ಭಾಳ ಬಂಗಾರ ದೇಶ ಅಂತ ಹೇಳ ಅವನು ಕೂಡ. ಇಲ್ಲಿರ್ತಕ್ಕಂಥ ನಾವು ಚಂದ ಬದುಕಬೇಕಂದ್ರೆ ಪಾಕಿಸ್ತಾನ ಸತ್ಯನಾಶ ಆಗಬೇಕು, ಉಗ್ರವಾದ ಹೋಗ್ಬೇಕಂತ ಅವನು ಕೂಡ ಹೇಳಿರ್ತಕ್ಕಂಥದ್ದು. ಈಗ ಬಹುತೇಕ ಎಲ್ಲರೂ ಹೇಳಕತ್ತಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇವತ್ತು ಅವರು ಹಣಿ ಮ್ಯಾಗ ಕುಕ್ಮ ಹಚ್ಕೊಂಡ್ರೆ ಫಸ್ಟ್ ಟೈಮ್ ನೋಡಿ ನಾವು ಇವತ್ತು. ಅಂದ್ರೆ ಅವ್ರಿಗೆ ಆ ಉಗ್ರನ ಕೊಂದದ್ದು ಖುಷಿ ಆಗೈತೆ ಅಂತ ಅನ್ಸಾಕತ್ತಿರ್ತಾರೆ. ಪೂಜೆ ಮಾಡ್ರಿ ಅಂತ ಹೇಳ್ತಕ್ಕಂಥ ಪೂಜೆ ಮಾಡಂತ ಎಲ್ಲ ದೇವಸ್ಥಾನ ಪೂಜೆ ಮಾಡಿ ಹೇಳ್ತಕ್ಕ ನಾವು ಸ್ವಾಗತ ಮಾಡ್ಬೇಕಾಗತ್ತೆ. ಎಲ್ಲ ಭಾರತೀಯರು ನಾವು. ಪಕ್ಷ ಬೇರೆ ಇರ್ಬೋದು, ಮಾತು ಬೇರೆ. ಆದರೆ ಎಲ್ಲರೂ ನಮ್ಮ ಇಲ್ಲಿ ಬದುಕಬೇಕಂತ ಹೇಳಿದ್ರೆ, ನಮ್ಮ ಪೀಳಿಗೆ ಬದುಕಬೇಕು ಅಂತ ಹೇಳಿದ್ರೆ ಈ ಉಗ್ರವಾದ ಹೋಗಲೇಬೇಕು. ಜಗತ್ತಿಗೆ ಎಲ್ಲೂ ಉಗ್ರವಾದ ಇರಬಾರ್ದು ಅಂತಕ್ಕಂಥ ರೀತಿಯೊಳಗೆ ಇವತ್ತು ಇಂಗ್ಲೆಂಡಾಗ ಉಗ್ರವಾದ ಐತಿ, ಫ್ರಾನ್ಸ್ನಾಗ ಉಗ್ರವಾದ ಐತಿ, ಇಟಲಿ ಒಳಗೈತಿ, ಜರ್ಮನಿ ಒಳಗೈತಿ, ಅಮೇರಿಕಾದಾಗೈತಿ, ರಷ್ಯಾದಾಗೈತಿ, ಚೀನಾದಾಗೂ ಐತಿ. ಯಾವ ಜಗತ್ತಿನ ಎಲ್ಲೂ ಬಿಟ್ಟಿಲ್ಲ. ಅದು ಉದ್ದೇಶ ಏನೋ ಉಗ್ರವಾದಿಗಳು ಅಂದ್ರೆ ಜಗತ್ತಿನ ಇಸ್ಲಾಂ ಮಾಡ್ಬೇಕಂತಾರೆ. ಒಟ್ಟ ಅವ್ರು ಮತ್ತೊಂದು ಧರ್ಮ ಆಚರಣೆ ಯಾರು ಮಾಡಬಾರ್ದು, ಜಗತ್ತ ಇಸ್ಲಾಮಯ ಆಗ್ಬೇಕಂತ ಅವ್ರ ಚಿಂತೆ ಅವ್ರದ್ದು. ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇವತ್ತು ಜಗತ್ತು ಬಹುತೇಕ ದೇಶಗಳು ನಮಗೆಲ್ಲ ಸುಮಾರು 100 ದೇಶಗಳು ನಮ್ಮ ನರೇಂದ್ರ ಮೋದಿ ಅವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ. ಇವತ್ತಿದ್ದನ್ನು ನೀವು ಮುಂದುವರಿಸ್ರಿ ನಾವು. ಹೀಗಾಗಿ ಅಮೇರಿಕಾ ಕೂಡ
ಹಿಂದೆ ಪಾಕಿಸ್ತಾನಕ್ಕೆ ಬೆಂಬಲ ಕೊಡ್ತೈತೆ ಹಿಂದಿನ ಬಂದಿನ ಯುದ್ಧದಾಗ 2071ರಾಗ 1971ರಾಗ 65ರಾಗ ಪಾಕಿಸ್ತಾನಕ್ಕೆ ಬೆಂಬಲ ಕೊಡ್ತೈತೆ ಅಮೇರಿಕಾ. ಇವತ್ತು ಅಮೇರಿಕಾ ಕೂಡ ನಮ್ಗೆ ಬೆಂಬಲ ಕೊಟ್ಟೈತಿ, ರಷ್ಯಾ ಬೆಂಬಲ ಕೊಟ್ಟೈತಿ. ಈಗ ಚೀನಾ ಒಂದು ಮಾತ್ರ ಪಾಕಿಸ್ತಾನ ಬೆಂಬಲ ಕೊಡ್ತೀವಿ ಅಂತ ಹೇಳಕತ್ತಾರೆ. ಬಹುಶಃ ಅವರು ಮೊಡ್ಕಾದಂಥ ಬಾಂಬ್ ತಯಾರು ಮಾಡಿರ್ತಾರೆ. ಅವರು ದೊಡ್ಡ ರೇಟಿಂಗ್ ಮಾರಿ ಸಾಲಗಾರನ ಬಳಕತ್ತಾರೆ ಪಾಕಿಸ್ತಾನಕ್ಕೆ. ಚೀನಾ ಸಟ್ ಅಂದ್ರೆ ಗೊತ್ತೈತೆ ನಿಮಗೆಲ್ಲ. ಅವ್ರು ಚಲೋ ಬಾಂಬ್ ಹೊಡೆದ್ರು ಕೂಡ ಬಾಂಬ್ ಹಾರಿರಬಾರ್ದು, ಕೊಟ್ಟು ಸಾಲ ಮಾಡಬೇಕು. ಪಾಕಿಸ್ತಾನ ಸಾಲ ಮಾಡಬೇಕು ಲೆಕ್ಕದಾಗ ಕೊಟ್ಟಿರ್ಬೇಕಂತ ಅನ್ಸಾಕತ್ತೈತೆ ನನಗೆ. ಅವನು ವರ್ಕೌಟ್ ಆಗೋದಿಲ್ಲ. ನಮ್ಮಲ್ಲಿರ್ತಕ್ಕಂಥ ಬಾಂಬ್ಗಳು ಎಂಥವು ಅಂದರೆ ಅವು ರಫೇಲ್ ಯುದ್ಧ ವಿಮಾನ ಅಂತ ಹೇಳಿದ್ರೆ ಜಗತ್ತಿಗೆ ಭಾಳ ಫೇಮಸ್ ಆಗಿರ್ತಕ್ಕಂಥದ್ದು. ಅದು ಫ್ರಾನ್ಸ್ದಾಗ ತಯಾರಾಗಿರ್ತಕ್ಕಂಥದ್ದು. ಒಂದು ದೊಡ್ಡ ಶಕ್ತಿ ಇದ್ದರೂ ಕೂಡ ನಾವು ಇವತ್ತು ಪಾಕಿಸ್ತಾನವನ್ನು ಅಪರಾಧಿಸ್ತಾನ ನಿಲ್ಲಿಸಬೇಕು, ಆಮೇಲೆ ಯುದ್ಧ ಮಾಡ್ಬೇಕಂತ ತಿಳಿಯುವಂಥ ಸಂದರ್ಭದಲ್ಲಿ ಇವತ್ತು ಪಾಕಿಸ್ತಾನದ ಪ್ರಧಾನಮಂತ್ರಿ ನವಾಜ್ ಶರೀಫ್ ಆ ದೇಶದ ಪಾರ್ಲಿಮೆಂಟ್ನಾಗ ಹೇಳಕತ್ತಾನ, ಇವತ್ತು ಮುಂದೆ ಹೊತ್ತು ನಾವು ಅದನ್ನು ಇದು ಮಾಡ್ತೀವಂತ, ನಾವು ಇಲ್ಲಿಗೆ ಅವ್ರು ಯುದ್ಧ ನಿಲ್ಲಿಸಿದ್ರೆ ಚಲೋ ಆಕೈತಿ, ನಾವು ಮುಂದೆ ಒಪ್ಪಂದ ಬಿಡ್ತೇವಂತ ಅವ್ನು ಹೇಳಕತ್ತಾನ. ರಕ್ಷಣಾ ಮಂತ್ರಿ ಹೇಳಕತ್ತಾನ ಪಾಕಿಸ್ತಾನದ್ದು 24 ತಾಸಿನಾಗ ನಾವೆಲ್ಲ ಭಾರತ ದೇಶದ ಯುದ್ಧ ವಿಮಾನಗಳನ್ನು ಹಾಳು ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಕತ್ತಾನ. ಅವ್ರಿಗೆ ಏನು ಹೇಳಬೇಕು ತಿಳಿತಾ ಇಲ್ಲ ಇವತ್ತು. ಆ ದೇಶದ ಸೇನಾ ಮುಖಂಡ ಮಜೂರ್ ಇಂಗ್ಲೆಂಡ್ ಕಳಿಸ್ಬಿಟ್ಟಾಳ, ಅವರು ಕಳಿಸ್ಬಿಟ್ಟಾಳ. ಒಂದು ಸಾಹಿತ್ಯ ಹೇಳ್ಕೊಂಡು ಸೇನಾ ಮುಖ್ಯಸ್ಥ ಮಿಲಿಟರಿ ಕಮಾಂಡರ್ ಅವ ತನ್ನ ಹೆಂಡತಿ ಮಕ್ಕಳ ಕುಟುಂಬ ಎಲ್ಲ ಇಂಗ್ಲೆಂಡ್ ಕಳಿಸ್ಬಿಟ್ಟಾನೆ, ಬಾಂಬ್ ಹಾಕ್ತಾರೆ ಭಾರತವ್ರು ತಿಳ್ಕೊಂಡು. ಹಾಗೆ ಅವನ ಬ್ಯಾಗ್ ಆ ಮಿಲಿಟರಿ ಸಜ್ಜನ ಸುಮಾರು 5,000 ಜನ ಅಧಿಕಾರಿಗಳು ಸೇರಿ ರಾಜೀನಾಮೆ ಕೊಟ್ಟರೆ ಪಾಕಿಸ್ತಾನ ಮಿಲಿಟರಿ ಒಳಗೆ ಸಹಿತ. ಭಾರತಕ್ಕೆ ಸಾಯೋದು ಬೇಡಪ್ಪ ಸುಮ್ಮನೆ ಮನೆಯಾಗಿರೋ ತಿಳ್ಕೊಂಡು. ಅಂದ್ರೆ ಈ ಮಟ್ಟಕ್ಕೆ ಬಂದಾಗ ಕೂಡ ಪಾಕಿಸ್ತಾನ ಬಿಕಾರಿ ದೇಶ ಐತೆ. ಇವತ್ತು ಅಲ್ಲಿ ಬದುಕಾಗ್ತಾ ಇಲ್ಲ ಬಡವರಿಗೆ. ಎಂತಾದ್ರೂ ಕೂಡ ಅಲ್ಲಿ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ನಮ್ಮದೇ ದೇಶದ ಭಾಗ ಅದು ಅದು ಅವ್ರ ಕೈಯಾಗೈತಿ. ಅಲ್ಲಿ ಜನ ಕೂಡ ದಂಗೆ ಇದ್ದಿದ್ದಾರೆ. ಬಲೂಚಿಸ್ತಾನದವರು ಅವರು ಕೂಡ ದೊಡ್ಡ ಅಲ್ಲಿ ಉಗ್ರವಾದ ಮಾಡಕತ್ತಿದ್ದಾರೆ ಪಾಕಿಸ್ತಾನದ ಮೇಲೆ. ಎಲ್ಲರ ಅಪೇಕ್ಷೆ ಅಂತ ಇವತ್ತು ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಸೈನ್ಯ ಇನ್ನು ಮುಂದುವರಿಲಿ. ಆ ಪಾಕಿಸ್ತಾನವನ್ನು ಪೂರ್ತಿ ನಮ್ಮ ದೇಶದ ಕಬ್ಜಾ ತಗೋಬೇಕು. ಅಲ್ಲಿವರೆಗೆ ನಮ್ಮ ಮಿಲಿಟರಿ ಹಿಂದೆ ಸರಿಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ದೇಶದ ಪ್ರಧಾನ ಬರಲಿ. ನಮ್ಮ ರಕ್ಷಣಾ ಮಂತ್ರಿ ಅವರು ಇರ್ಬೋದು, ಗೃಹ ಮಂತ್ರಿ ಇರ್ಬೋದು, ಎಲ್ಲ ಸಚಿವರ ಮಂತ್ರಿಗಳಿರ್ಬೋದು, ಎಲ್ಲರೂ ಕೂಡ ನಿಮ್ಮ ಹಿಂದೆ ನಾವೆಲ್ಲರೂ ಅದೀವಿ. ನೀವು ಮುಂದುವರಿರಿ. ನಿಮ್ಮ ಸೈನ್ಯ ಕೂಡ ಯಾವುದಕ್ಕೂ ಹೆದರೋದು ಬೇಡ. ನೀವು ಜಗತ್ತಿನೊಳಗೆ 4ನೇ ಒಂದು ದೊಡ್ಡ ಶಕ್ತಿ ಇರ್ತಕ್ಕಂಥ ಸೈನ್ಯ ಭಾರತ ದೇಶದ ಸೈನ್ಯ ನಮ್ಮದು. ಹೀಗಾಗಿ ಅವನ ಶಕ್ತಿ ಒಳಗೆ ಏನು ಕಡಿಮೆ ಇಲ್ಲ. ಗೃಹ ಇಲಾಖೆ ಒಂದು ಗೈಡ್ಲೈನ್ಸ್ ಕೊಟ್ಟಾರೆ, ಅದನ್ನ ಪಾಲಿಸತ್ತೆ ಹೇಳ್ಬೇಕು ಎಲ್ಲರಿಗೆ. ಗೃಹಕೈತಿ ಅಂತ ಬಿಟ್ಕೊಂಡು ಯಾವರ ಹೇಳಿಕೆ ಕೊಡುವಂಥದ್ದು ಮತ್ತೊಂದು ಯಾವ ಪೋಸ್ಟ್ನಾಗ ಏನೋ ಹಾಕ್ತಿರ್ತಾವೆ ಕೆಲವು ಜನ. ಒಬ್ಬ ಯಾವನ ಹಾಕಿದ್ನಂತ ಒಬ್ಬ ಇವ್ರ ಆಫೀಸ್ನಾಗ ಹಾರಾಕತೈತೆ ಕಾಣ್ತೈತಿ. ಬಾಂಬ್ ಅಲ್ಲಿ ಹಾಕಿದ್ ಪಾಕಿಸ್ತಾನದಾಗ ಇವ್ರು ಕಾಂಗ್ರೆಸ್ ಆಫೀಸ್ನಾಗ ಹೋಗಿ ಬಂದಾಗ ಕಾಣ್ತೈತೆ ಅವ್ರು. ಇದು ಈ ರೀತಿ ಆಗಬಾರ್ದು. ಇವತ್ತೇನೋ ಬುದ್ಧಿ ಬಂದು ಮತ್ತೆಲ್ಲ ಸುದ್ದಿ ಮಾಡ್ಕೊಂಡಿರಿ, ಮಾಡಲೇಬೇಕು. ಯಾಕಂದರೆ ನೀವು ಇದೇ ದೇಶದಾಗ ಬದುಕಬೇಕು, ನಿಮ್ಮ ಮಕ್ಕಳು ಇಲ್ಲೇ ಬದುಕಬೇಕು. ಇಲ್ಲಕಂದ್ರೆ ಯಾರೂ ಇಲ್ಲಿರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ನಿನ್ನೆ ಇಟ್ಟಿರ್ತಕ್ಕಂಥ ಹೆಜ್ಜೆ ಇವತ್ತು ಆ ಸುಮಾರು 100 ಸಮೀಪ ಇರ್ತಕ್ಕಂಥ ಉಗ್ರಗಳನ್ನ ಕೊಂದಿರ್ತಕ್ಕಂಥ ಆಪರೇಷನ್ ಸಿಂಧೂರ್ ಅಂತಕ್ಕಂಥ 2ನೇ ಭಾಗ ಕೂಡ ಬೇಗನೆ ಆಗಲಿ. ಆ ಸೈನಿಕ ನಮ್ಮೆಲ್ಲ ರಾಷ್ಟ್ರಭಕ್ತರ ಬೆಂಬಲ ನಿಮಗಿದೆ, ಈ ದೇಶದ ನಿಮ್ಮಿಂದ ಇದೆ. ಹೀಗಾಗಿ ನೀವೆಲ್ಲ ಮುಂದುವರಿರಿ. ಬೇಗನೆ ಆ ದುಷ್ಟರನ್ನು ಸಂಹಾರ ಮಾಡಿ ಮತ್ತೆ ಈ ದೇಶದೊಳಗೆ ಶಾಂತಿ ನೆಲೆಸುವಂಗೆ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಒಂದು ದೇವಿಗೆ ಪೂಜೆ ಸಲ್ಲಿಸುವ ಮುಖಾಂತರವಾಗಿ ಕೋಲಾರದ ವತಿಯಿಂದ ಭಾರತೀಯ ಜನತಾ ಪಾರ್ಟಿ ಮತ್ತು ದೇಶಭಕ್ತರ ವತಿಯಿಂದ ಇವತ್ತು ನಾವು ಒತ್ತಾಯವನ್ನು ಮಾಡಲಿಕ್ಕೆ ಬಯಸ್ತೀವಿ. ಅಂಬಾದೇವಿಗೆ ತುಂಬ ಸಂಹಾರಿಗೆ ಸಾಂಬನ ರಾಣಿಗೆ ಸಂಭ್ರಮದಿಂದಲಿ ಸಾಂಬನ ರಾಣಿಗೆ ಶಕ್ತಿಗೆ ಆರುತಿ ಬೆಳಗುವೆನ ಆದಿಶಕ್ತಿ ಆರುತಿ ಬೆಳಗುವೆನ ಶಕ್ತಿಗೆ ಆರುತಿ ಬೆಳಗುವೆನ ಸಾಗರ ಸಾಕೆಂದು ಭುವನೇಶ್ವರಿ ಭವ ಸಾಗರ ಸಾಕೆಂದು ಆರುತಿ ಬೆಳಗುವೆನ ಆರುತಿ ಬೆಳಗುವೆನ ಶಕ್ತಿಗೆ ಆರುತಿ ಬೆಳಗುವೆನ ಆದಿಶಕ್ತಿ ಆರುತಿ ಬೆಳಗುವೆನ ರಕ್ಷಿ ಸಂತತ ಸೇವಿಪ ಶಿವಕಾಂತ ದೇವಿಗೆ ಸಂತತ ಸೇವಿಪ ಶಿವಕಾಂತ ದೇವಿಗೆ ಆರುತಿ ಬೆಳಗುವೆನ ಆದಿಶಕ್ತಿ ಆರುತಿ ಬೆಳಗುವೆನ. ಜೈ ಬೋಲೋ ಭಾರತ್ ಮಾತಾ ಕಿ ಜೈ.
ಪಾಕಿಸ್ತಾನದ ಉಗ್ರವಾದಿಗಳನ್ನು ಕೊಂದಿರ್ತಕ್ಕಂಥ ಭಾರತೀಯ ಸೇನಾ ಪಡೆಗೆ, ವೀರ ಸೈನಿಕರಿಗೆ, ಭಾರತ ಮಾತೆ ವೀರ ಸೈನಿಕರಿಗೆ, ಭಾರತ ಮಾತೆ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ರವರಿಗೆ, ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ, बोलो ಭಾರತ್ ಮಾತಾ ಕಿ. ಪ್ರಾರಂಭದಲ್ಲಿಯೇ ವಿಜಯ ಸಾಧಿಸಿರ್ತಕ್ಕಂಥ ಭಾರತೀಯ ಸೇನಾ ಪಡೆಗೆ ನಮ್ಮ ವೀರ ಯೋಧರಿಗೆ, बोलो ಭಾರತ್ ಮಾತಾ ಕಿ. ವಂದೇ ವಂದೇ जिंदाबाद 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 हिंदुस्तान जिंदाबाद मुर्दाबाद मुर्दाबाद पाकिस्तान मुर्दाबाद 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 पाकिस्तान मुर्दाबाद मुर्दाबाद जिंदाबाद ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಪಾಕಿಸ್ತಾನದ ಉಗ್ರರನ್ನು ಸಂಹಾರ ಮಾಡಿರ್ತಕ್ಕಂಥ ಭಾರತೀಯ ಸೇನಾ ಯೋಧರಿಗೆ, ಭಾರತ ದೇಶದ ವೀರ ಯೋಧರಿಗೆ, ವೀರ ಸೈನಿಕರಿಗೆ, ಉಗ್ರವಾದಿಗಳನ್ನು ಸಂಹಾರ ಮಾಡಲು ಪ್ರಾರಂಭ ಮಾಡಿರ್ತಕ್ಕಂಥ ಭಾರತೀಯ ಸೇನಾ ಸಹೋದರರಿಗೆ, ವೀರ ಸೈನಿಕರಿಗೆ, बोलो ಭಾರತ್ ಮಾತಾ ಕಿ, बोलो ಭಾರತ್ ಮಾತಾ ಕಿ. ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಾಜನಾಥ್ ಸಿಂಗ್ ಅವರಿಗೆ, ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ, ವೀರ ಸೈನಿಕರಿಗೆ, ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರಿಗೆ, ವೀರ ಸೈನಿಕರಿಗೆ, बोलो ಭಾರತ್ ಮಾತಾ ಕಿ, बोलो ಭಾರತ್ ಮಾತಾ ಕಿ. जिंदाबाद 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 हिंदुस्तान जिंदाबाद 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 हिंदुस्तान जिंदाबाद मुर्दाबाद मुर्दाबाद पाकिस्तान मुर्दाबाद 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 पाकिस्तान मुर्दाबाद 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 पाकिस्तान मुर्दाबाद ದುಷ್ಟ ಉಗ್ರವಾದಿಗಳಿಗೆ, ಧಿಕ್ಕಾರ 26 ಹಿಂದೂ ಪ್ರವಾಸಿಗರನ್ನು ಕೊಂದಿರ್ತಕ್ಕಂಥ ಉಗ್ರವಾದಿಗಳಿಗೆ, ಕೊಂದಿರ್ತಕ್ಕಂಥ ಮುಸ್ಲಿಂ ಉಗ್ರವಾದಿಗಳಿಗೆ ಒಂದೇ ಒಂದೇ ಹೇಳ ಇದು ಬರಂಗಿಲ್ಲ ಪಾಲ್ಗೊಳ್ಳಿಕ್ಕೆ ಹೇಳ ನಮಸ್ಕಾರ ಬಿಜಾಪುರ್. ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ್, ಬದ್ರಿನಾಥ್ 4 ಧಾಮ್ ಯಾತ್ರಾ ಇದು ಸಮ್ಮರ್ದಾಗ ಮಾಡ್ಬೇಕಂದ್ರ ಏಪ್ರಿಲ್ 30th ಸ್ಟಾರ್ಟ್ ಆಗುತ್ತ. ಹಂಗಂದ್ರ ಕಲ್ಪನಾ ಟ್ರಾವೆಲ್ಸ್ ಅವರು ಒಂದು ಧಮಾಕ ಆಫರ್ ತಂದಾರ ನೋಡ್ರಿ. ಅವ್ರ ಪ್ಯಾಕೇಜ್ದಾಗ ಹೋಟೆಲ್, ಸ್ಟೇ, ಟ್ರಾವೆಲಿಂಗ್ ಎಲ್ಲಾನು ಇನ್ಕ್ಲೂಡ್ ಆಗುತ್ತ. 4 ಧಾಮ್ ಯಾತ್ರಾ ಜೊತೆ ಹರಿದ್ವಾರ, ರಿಷಿಕೇಶ, ಸೋನಪ್ರಯಾಗ, ಗೌರಿಕುಂಡ, ವಿಷ್ಣುಪ್ರಯಾಗ, ನಂದಪ್ರಯಾಗ, ಕರ್ಣಪ್ರಯಾಗ, ರುದ್ರಪ್ರಯಾಗ, ದೇವಪ್ರಯಾಗ, ದರಿದೇವ ಮಾತಾ, ತಾಜ್ ಮಹಲ್ ಮತ್ತ ಇನ್ನ ಹೆಚ್ಚು ಪ್ಲೇಸಸ್ ತೋರಿಸ್ತಾರ. ಇದು ಪ್ಯಾಕೇಜ್ ಜಸ್ಟ್ 55,000 ಪರ್ ಪರ್ಸನ್ ಐತಿ. ಬುಕಿಂಗ್ಸ್ ಸ್ಟಾರ್ಟ್ ಆಗ್ಯಾವ 3rd ಮಾರ್ಚ್ ದಿಂತ್ರ. ಜರ್ನಿ ಸ್ಟಾರ್ಟ್ ಆಗುತ್ತ 30th ಏಪ್ರಿಲ್ ದಿಂದ. ಬುಕ್ ಯುವರ್ ಟಿಕೆಟ್ಸ್. ಕಾಂಟ್ಯಾಕ್ಟ್ ಡೀಟೇಲ್ಸ್ ಆರ್ ಗಿವನ್ ಬಿಲೋ.